ಒಂದು ಹಳ್ಳಿಯಲ್ಲಿ ರಂಗಪ್ಪ ಎಂಬ ರೈತನಿದ್ದ. ಅವನ ಮನೆಯಲ್ಲಿ ಲಕ್ಷ್ಮಿ ಎಂಬ ಸುಂದರ ಹಸು ಇತ್ತು. ಲಕ್ಷ್ಮಿ ಹಾಲು ಕೊಡುವ ಹಸುವಾಗಿರುವುದರ ಜೊತೆಗೆ ರಂಗಪ್ಪನ ಕುಟುಂಬದ ಸದಸ್ಯೆಯೂ ಆಗಿತ್ತು. ಅದು ಪ್ರತಿದಿನ ಸಾಕಷ್ಟು ಹಾಲು ಕೊಡುತ್ತಿತ್ತು. ಇದರಿಂದ ರಂಗಪ್ಪನ ಕುಟುಂಬ ಸುಖವಾಗಿತ್ತು. ಒಂದು ದಿನ ಲಕ್ಷ್ಮಿಗೆ ಹುಷಾರಿರಲಿಲ್ಲ. ಅದು ಸರಿಯಾಗಿ ಮೇವು ತಿನ್ನದೆ ನಿಶ್ಶಕ್ತಿಗೊಂಡು ಮಲಗಿತ್ತು. ರಂಗಪ್ಪ ಮತ್ತು ಅವನ ಹೆಂಡತಿ ಲಕ್ಷ್ಮಿಯ ಸ್ಥಿತಿಯನ್ನು ನೋಡಿ ತುಂಬಾ ಚಿಂತಿತರಾದರು. ಅವರು ಪಶುವೈದ್ಯರನ್ನು ಕರೆತಂದರು. ಪಶುವೈದ್ಯರು ಲಕ್ಷ್ಮಿಯನ್ನು ಪರೀಕ್ಷಿಸಿ ಔಷಧಿಗಳನ್ನು ಕೊಟ್ಟರು. ರಂಗಪ್ಪ ಮತ್ತು ಅವನ ಕುಟುಂಬದವರು ಲಕ್ಷ್ಮಿಯನ್ನು ಮಕ್ಕಳಂತೆ ನೋಡಿಕೊಂಡರು. ಅವರು ಅದಕ್ಕೆ ಸಮಯಕ್ಕೆ ಸರಿಯಾಗಿ ಔಷಧಿ ಕೊಟ್ಟು ಕಾಯಿಲೆ ಇರುವಾಗ ತಿನ್ನಲು ಇಷ್ಟಪಡುವ ಆಹಾರವನ್ನು ನೀಡಿದರು. ಕೆಲವು ದಿನಗಳ ನಂತರ ಲಕ್ಷ್ಮಿ ನಿಧಾನವಾಗಿ ಚೇತರಿಸಿಕೊಳ್ಳಲು ಪ್ರಾರಂಭಿಸಿತು. ಅದು ಮತ್ತೆ ಮೇವು ತಿನ್ನಲು ಶುರು ಮಾಡಿತು ಮತ್ತು ನಿಧಾನವಾಗಿ ತನ್ನ ಶಕ್ತಿಯನ್ನು ಮರಳಿಪಡೆಯಿತು. ಲಕ್ಷ್ಮಿ ಸಂಪೂರ್ಣವಾಗಿ ಗುಣಮುಖಳಾದ ನಂತರ ರಂಗಪ್ಪನ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕಿತು. ಲಕ್ಷ್ಮಿ ಮತ್ತೆ ಮೊದಲಿನಂತೆ ಹಾಲು ಕೊಡಲು ಪ್ರಾರಂಭಿಸಿತು. ರಂಗಪ್ಪ ಮತ್ತು ಅವನ ಕುಟುಂಬಕ್ಕೆ ಲಕ್ಷ್ಮಿ ಕೇವಲ ಒಂದು ಹಸುವಾಗಿರಲಿಲ್ಲ, ಅದು ಅವರ ಮನೆಯ ಆಸ್ತಿ ಮತ್ತು ಆಧಾರವಾಗಿತ್ತು. ಈ ಘಟನೆಯು ಅವರಿಗೆ ಪ್ರಾಣಿಗಳ ಮೇಲಿನ ಪ್ರೀತಿ ಮತ್ತು ಕಾಳಜಿ ಎಷ್ಟು ಮುಖ್ಯ ಎಂಬುದನ್ನು ಮತ್ತೊಮ್ಮೆ ನೆನಪಿಸಿತು. ನೀತಿ: ಪ್ರಾಣಿಗಳನ್ನು ಪ್ರೀತಿಸುವುದು ಮತ್ತು ಅವುಗಳ ಕಾಳಜಿ ವಹಿಸುವುದು ನಮ್ಮ ಕರ್ತವ್ಯ. ಅವು ನಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತವೆ.